ಎಂತ ಮಾರೇ ಭೂಮಿಯಿಂದ ಬಂದ್ರ? ಹಲೋ ದೋಸ್ತು, ವಿಡಿಯೋದಲ್ಲಿ ಟ್ರಾವೆಲ್ ವಿಜಯ್ ಇದ್ದಾರೆ ಅಂದ್ರೆ ವಿಡಿಯೋ ಸಹ ಟ್ರಾವೆಲ್ ವಿಡಿಯೋ ಆಗಿರ್ತದೆ, ಅಂದ್ರೆ ಟ್ರಾವೆಲ್ ಕಂಟೆಂಟ್ ವಿಡಿಯೋ ಆಗಿರ್ತದೆ. ಮತ್ತೆ ಇವತ್ತು ಸಹ ನಾವು ಎಲ್ಲಿಗೋ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ನಾನು ವಿಡಿಯೋ ಮಧ್ಯದಲ್ಲಿ ಹೇಳ್ತೀನಿ. ವಿಡಿಯೋ ಈಗಲೇ ಹೇಳ್ಬೇಕಾ ಎಲ್ಲಿ ಅಂತ? ಓಕೆ ಸರಿ, ಈಗಲೇ ಹೇಳ್ತೀನಿ. ಎಲ್ಲಿಗೆ ಅಂದ್ರೆ ಜೋಗ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಮತ್ತೆ ಜೋಗ್ ಫಾಲ್ಸ್ ಹೋಗೋ ಮುಂಚೆ ಮತ್ತೆ ನಂತರ ಇನ್ನೊಂದು ಪ್ಲೇಸಸ್ ಹೋಗ್ತಾ ಇದ್ದೀನಿ. ಅದು ನಾನು ವಿಡಿಯೋ ಮುಂದೆ ಹೇಳ್ತೀನಿ, ಇದಾದ್ರೂ ವಿಡಿಯೋ ಮುಂದೆ ಹೇಳ್ತೀನಿ. ಸೊ ವಿಡಿಯೋ ಲಾಸ್ಟ್ ತನಕ ನೋಡಿ. ಮತ್ತೀಗ ನಮ್ಮ ಜೋಗ್ ಫಾಲ್ಸ್, ರೈಡ್ ಟು ಜೋಗ್ ಫಾಲ್ಸ್ಗೆ ಹೋಗುವ. ಬೆಳಗಿದೆ ಅಂತ ವ್ಯೂ ಮಾರೆ. ನಾನು ಆಗಲೇ ಹೇಳಿದ್ದಲ್ಲ, ಜೋಗಕ್ಕಿಂತ ಮುಂಚೆ ಒಂದು ಪ್ಲೇಸಿಗೆ ಹೋಗ್ಲಿಕ್ಕೆ ಉಂಟಂತ. ಅದು ಯಾವುದಂದರೆ ಅದು ಇದು. ಅದೇ ನಾನು ನನ್ನ ಇಲ್ಲಿ ತನಕ 2 ಹನುಮಂತ ದೇವರದು ವಿಗ್ರಹ, ದೊಡ್ಡ ವಿಗ್ರಹ ನೋಡಿದ್ದೀನಿ. ಅದು ಯಾವುದಂದ್ರೆ ಒಂದು ಎಲ್ಲಿ ಅಂದರೆ ಒಂದು ಮೂಡುಬಿದ್ರಲ್ಲಿ, ಇನ್ನೊಂದು ಇಲ್ಲಿ ಕುಂದಾಪುರದಲ್ಲಿ. 2 ಸಹ ಚಂದ ಉಂಟು. ಮತ್ತು ಇದು ಸಹ ಕುಂದಾಪುರದ್ದು ಇನ್ನೂ ಒಳ್ಳೆ ಉಂಟು, ಚಂದ ಉಂಟು. ನೋಡಿದ್ರಲ್ಲ ಹೇಗೆ ಉಂಟಂತ. ಮತ್ತೆ ಇದು 80 ಅಡಿಯ ಮೂರ್ತಿ. ಮತ್ತು ಹೋಗ್ತದಲ್ಲ, ಸ್ವಲ್ಪ ದೇವರ ಆಶೀರ್ವಾದ ಬೇಕಲ್ಲ. ಸೊ ಮತ್ತೆ ಈಗ ನಾವು ಹೋಗುದು ಜೋಗ್ ಫಾಲ್ಸಿಗೆ. ಆದರೆ ನಮಗೆ ರಸ್ತೆಲೆಲ್ಲ ಚಿಕ್ಕ 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 ಫಾಲ್ಸ್ ಸಿಗ್ತಾ ಇತ್ತು. ಈಗ ಇದು ನೋಡಿ, ಇದೊಂದು ತಿರುವು ಬಂತಲ್ಲ, ಮತ್ತೆ ಸ್ವಲ್ಪ ಇದೊಂದು ಚಿಕ್ಕ ತಿರುವು. ಇದು ಆದ್ಮೇಲೆ ಈಗ ನೋಡಿ, ಇದೊಂದು ದೊಡ್ಡ ತಿರುವು ಬಂತು. ಇದು ದೊಡ್ಡ ತಿರುವು ಆಯ್ತು. ದೊಡ್ಡ ತಿರುವು ಆದ್ಮೇಲೆ ಇನ್ನೊಂದು ತಿರುವು ಬಂತು ಮಾರೆ. ಇದೊಂದು ತಿರುವು ಮಾರೆ. ಇನ್ನೊಂದು ತಿರುವು ಆದ್ಮೇಲೆ ಇನ್ನೊಂದು ತಿರುವು ಬಂತು. ಮತ್ತೆ ಇದೆಲ್ಲ ಸ್ವಲ್ಪ ದೊಡ್ಡ ತಿರುವುಗಳು. ಇದಕ್ಕಿಂತ ಚಿಕ್ಕ ತಿರುವು ಇತ್ತು ಮಾರೆ. ಒಂದು ತಿರುವು ಆದ್ಮೇಲೆ ಇನ್ನೊಂದು ತಿರುವು, ಚಿಕ್ಕ ಚಿಕ್ಕದು. ಮತ್ತೆ ಈ ತರನೇ ನಮ್ಮ ತಿರುವುಗಳ ಜೊತೆಗೆ ಜೋಗ್ ಫಾಲ್ಸ್ ತನಕ ಹೋದ್ವಿ. ಎಸ್, ಫೈನಲಿ ಬಂದ್ವಿ ಜೋಗ ಜಲಪಾತಕ್ಕೆ. ನಮ್ಮ ಲಕ್ ಬಚಾವ್ ಮಳೆ ಇಲ್ಲ. ಮಳೆ ಇದ್ದಿದ್ರೆ ಫಾಗ್ ಇರ್ತಾ ಇತ್ತು. ಫಾಗ್ ಅಲ್ಲಿ ಇಂತ ಸಹ ಕಾಣ್ತಿರ್ಲಿಲ್ಲ. ಮತ್ತೆ ಈಗ ಬಿಸಿಲುಂಟು. ಬಿಸಿಲಿಂದ ಕ್ಲಿಯರ್ ಕಾಣ್ತಾ ಉಂಟು. ಹೊಸಲಿ ಬಂದಿದೆ ಹೋದ ಟೈಮಲ್ಲಿ, 1 ಅವರ್ ಟ್ರಿಪ್ ಅಲ್ಲಿ ನಮ್ದು ಫ್ರೆಂಡ್ಸ್ ಜೊತೆ. ಆವಾಗ ಬಂದಾಗ ಫಾಗ್ ಮಾರೆ ಸುಮಾರು ಅರ್ಧ ಗಂಟೆ ತನಕ ಕಾಯ್ದ ನಂತರ ಮತ್ತೆ ವಿಡಿಯೋ ಬಂತು. ಆನಂತರ ಜೋಗ ಜಲಪಾತ ಕಂಡಿತು. ಮತ್ತೆ ನೀರುಂಟು. ನೀರು ಎಷ್ಟು ಬೇಕು ಅಷ್ಟು ಉಂಟು, ಜಾಸ್ತಿ ಸಲ ಕಮ್ಮಿಸಿಲ್ಲ. ಸುಮಾರು 2 ತಿಂಗಳ ಹಿಂದೆ ಅವಾಗ ಗೇಟ್ ಎಲ್ಲ ಬಿಟ್ಟಿದ್ರು. ಎಂತ ನೀರು ಮಾರ್ಷ. ತುಂಬಾ ನೀರಿತ್ತು. ಆದ್ರೆ ಈಗ ಎಷ್ಟು ಬೇಕು ಅಷ್ಟೇ ಉಂಟು. ಕಾಣ್ತದೆ, ಕ್ಲಿಯರ್ ಕಾಣ್ತದೆ. ಮತ್ತೆ ಇದು ನಮ್ಮ
ವಿಡಿಯೋನ ಮೇನ್ ಪ್ಲೇಸ್ ಹೇಳ್ಬೋದು. ಮತ್ತೆ ಈಗ ಅದೇ ನಾನು ಹೇಳಿದಲ್ಲ, ಇದು ಜೋಗ ಹೋಗೋ ಮುಂಚೆ ಒಂದು ಪ್ಲೇಸ್, ಜೋಗದ ಹೋದ ನಂತರ ಇನ್ನೊಂದು ಪ್ಲೇಸ್ ಹೇಳಿದಲ್ಲ. ಸೊ ಈಗ ಜೋಗ ನೋಡಿ ಅದ್ರ ಇನ್ನೊಂದು ಪ್ಲೇಸ್ ಉಂಟು, ಅದು ತುಂಬಾ ಒಳ್ಳೆ ಉಂಟು. ಅದಕ್ಕೆ ನಾನು ತುಂಬಾ ದಿನದಿಂದ ಕಾಯ್ತಾ ಇದ್ದೆ ಹೋಗ್ಬೇಕಂತ. ವಿಡಿಯೋ ಲಾಸ್ಟ್ ತನಕ ಇರಿ, ನೋಡಿ ಒಳ್ಳೆ ಉಂಟದು. ಸೊ ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಸಿಗುವ. ಬ್ರೇಕ್ ಟೈಮ್. ಪೈನಾಪಲ್, ಮನಿದ ಪೈನಾಪಲ್ ಇಲ್ಲಿ ಈಗ ಎಷ್ಟು ಆಗ್ತದಂತೆ. ಎಸ್, ಹಾಗೆಯೇ ನಮ್ಮ ಮೂರನೇ ಪ್ಲೇಸಿಗೆ ಹೋಗ್ತಾ ಇರುವಾಗ ರೋಡಿನ ಅಕ್ಕಪಕ್ಕ ಎಂಥ ಸೀನರಿ ಮಾರೆ. ಮತ್ತು ಸುಮ್ಮನೆ ನಮ್ಮ ಶಿವಮೊಗ್ಗ ಜಿಲ್ಲೆ ಇದು ಕರ್ನಾಟಕಕ್ಕೆ ಅಕ್ಕಿ ಕೊಡುವಲ್ಲಿ ತುಂಬ ಮಹತ್ವದ ಪಾತ್ರ ವಹಿಸ್ತದೆ. ನಾವು ಹಾಗೇನೆ ರೋಡ್ ನೋಡ್ತಾ ನೋಡ್ತಾ ಬರ್ತಾ ಇರುವಾಗ ಒಮ್ಮೆಲೆ ಇದು ಬ್ರಿಡ್ಜ್ ಕಂಡಿತು ಮಾರೆ. ನಮ್ಗೆ ಶಾಕ್ ಆಯ್ತು, ಖುಷಿ ಆಯ್ತು, ಎಲ್ಲವಾಯ್ತು. ಎಲ್ಲ ಮಿಕ್ಸ್ ಇಮೋಷನ್ ಬಂತು. ಮತ್ತೆ ಎಷ್ಟು ಚಂದ ಅಲ್ಲ. ಫೈನಲಿ ಸಿಗದೂರು ಬ್ರಿಡ್ಜ್ಗೆ ತಲುಪಿದ್ವಿ. ಇದು ನನ್ನ ಮೂರನೇ ಪ್ಲೇಸ್. ಅಂದ್ರೆ ಜೋಗದ ಆದ್ಮೇಲೆ ನೆಕ್ಸ್ಟ್ ಇದು ಸಿಗದೂರು ಬ್ರಿಡ್ಜ್ಗೆ ಬರ್ಬೇಕಂತ ಇತ್ತು. ಬ್ರಿಡ್ಜ್ ಸಹ ನೋಡ್ಲಿಕ್ಕೆ ತುಂಬ ಹೊಸತಾಗಿದೆಲ್ಲ ಮಾರೆ, ನೋಡುವಂತ ಬಂದದ್ದು. ಒಳ್ಳೆ ಉಂಟು ಮಾರೆ. ಮತ್ತೆ ಬ್ರಿಡ್ಜ್ದಿನ್ನು ಕೆಲಸ ಮುಗಿಲಿಲ್ಲ, ಇನ್ನು ಚಿಕ್ಕ ಪುಟ್ಟ ಕೆಲಸ ಬಾಕಿ ಉಂಟು, ಅದನ್ನು ಮಾಡ್ತಾ ಇದ್ದಾರೆ. ಮತ್ತೆ ಈ ಬ್ರಿಡ್ಜ್ದು ನಂಗೆ ಸ್ಪೆಷಲ್ ಎಂತ ಕಂಡಿದಂದ್ರೆ, ಪ್ರತಿಯೊಂದು ಬ್ರಿಡ್ಜ್ದು ಮೇಲಲ್ಲಿ ಶಿವಮೊಗ್ಗದ್ದು ಎಂತೆಂಥ ಸ್ಪೆಷಲ್ ಪ್ರಾಣಿಗಳುಂಟು, ಅದರೆಲ್ಲ ಫೋಟೋ ಹಾಕಿದ್ದಾರೆ. ಶಾಕಿಂಗ್ ವಿಷಯ, ಸಿಗದೂರು ಬ್ರಿಡ್ಜಲ್ಲಿ ಮಂಗ. ಮತ್ತೆ ಈ ಬ್ರಿಡ್ಜ್ ಇಂಡಿಯಾದ ಸೆಕೆಂಡ್ ಲಾರ್ಜೆಸ್ಟ್ ಕೇಬಲ್ ಬ್ರಿಡ್ಜ್. ಈಗ ಈ ವಿಡಿಯೋವಿನ ಪ್ರಮುಖ ಸ್ಥಳ ಅಂದರೆ ನಾನು ಕೆಲವು ದಿನಗಳಿಂದ ಈ ಪ್ಲೇಸಿಗೆ ಹೋಗಬೇಕೆಂದು ಕಾಯ್ತಾ ಇದ್ದೆ. ಅದು ಯಾವುದೆಂದರೆ ಈಗ ಬರ್ತದೆ. ರೆಡಿ, 3, 2, 1. ಅದು ಇದು. ಬಸ್ ಸಹ ಹೋಗ್ತದೆ ಮಾರೆ ಇಲ್ಲಿ. ಹಲೋ, ನಾನು ಎಲ್ಲಿ ಬಂದಿದ್ದೆ ಅನ್ಕೊಂಡಿದ್ದೀರಾ? ಇದು ಹಸಿರುಮಕ್ಕಿ ಬೋಟ್ ಫೆರಿ. ನಾನು ಇಲ್ಲಿ ಬರ್ಲಿಕ್ಕೆ ಇದ್ದು ಮೇನ್ ಕಾರಣ, ಈಚೆ ಸಿಗದೂರು ಬರ್ಲಿಕ್ಕೆ ನಂಗೆ ಇಲ್ಲಿ ಬೋಟ್ ರೈಡ್ ಮಾಡ್ಬೇಕಂತ. ಇಲ್ಲಿ ತನಕ ನನ್ನ ಜೀವನ ಮಾಡೋದಲ್ಲಿ ಬೋಟ್ ರೈಡ್ ಮಾಡ್ಲಿಲ್ಲ. ಅಂದ್ರೆ ಫೆರಿ ಬೋಟ್ ರೈಡ್ ಅಂದ್ರೆ ನಾರ್ಮಲ್, ಅದು ಬೋಟ್ ಅಲ್ಲ, ಇದು ಬೈಕ್ ಎಲ್ಲ ತಗೊಂಡ್ ಬಂದು ಹಾಗೆಲ್ಲ ಬೋಟ್ ರೈಡ್. ನಂಗೆ ಅದು ನೋಡ್ಬೇಕಿತ್ತು. ನಾನು ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ನೋಡಿದೆ, ಅವ್ರು ಫೆರಿ ಇದು ಮಾಡಿದ್ರು. ಅದು ನೋಡೋಕೆ ಎಷ್ಟು ನಂಗೆ ಇದಾಯ್ತು. ಇದೊಂದು ಬಕೆಟ್ ಲಿಸ್ಟ್ ಇತ್ತು, ಡ್ರೀಮ್ ಇತ್ತು ಒಂದು ಇದರಲ್ಲಿ ಹೋಗ್ಬೇಕಂತ. ನನಗೆ ಎಷ್ಟು ಖುಷಿ ಆಗ್ತಾ ಉಂಟಂದರೆ ಕಿರ್ಚುವ ಅಂತ ಮನಸ್ಸು ಬರ್ತಾ ಉಂಟು. ಮತ್ತು ಒಂದು ಚಿಕ್ಕ ಮಗುಗೆ ಒಂದು ಆಟ ಸಾಮಾನು ತಂದು ಕೊಟ್ಟಾಗ ಎಷ್ಟು ಖುಷಿ ಆಗ್ತದಲ್ಲ, ಅಷ್ಟು ಖುಷಿ ನನಗೆ ಇದು ರೈಡ್ ಮಾಡ್ತಿರುವಾಗ ಆಗ್ತಾ ಇತ್ತು. ಸೊ ಸಿಗದೂರಿದು ಬ್ರಿಡ್ಜ್ ಆಗಿ ಮತ್ತೆ ಅದು ಫೆರಿ ಬಂದಾಗಿದೆ. ಇದು ಹಸಿರುಮಕ್ಕಿ ಇದೊಂದು ಬಾಕಿ ಉಂಟು. ಹಸಿರುಮಕ್ಕಿ ಸ್ವಲ್ಪ ವರ್ಷ ತನಕ, ಎಷ್ಟು 4-5 ತಿಂಗಳ ತನಕ ಓಪನ್ ಉಂಟು ಗೊತ್ತಿಲ್ಲ. ಅಲ್ಲಿ ಸಹ ಬ್ರಿಡ್ಜ್ ಆಗ್ತೊಂಡ್ರು, ನೋಡ್ಬೋದು. ಅಷ್ಟು ತೋರಿಸಿ ಅಲ್ಲಿ ಬ್ರಿಡ್ಜ್. ಅದು ಬ್ರಿಡ್ಜ್ ಆಗ್ತುಂಟು. ಇಲ್ಲಿಗೆ ನಮ್ಮ ಅಮೂಲ್ಯವಾದ ಫೇರಿ ರೈಡ್ ಮುಕ್ತಾಯಗೊಳ್ತದೆ. ನನಗೆ ನೀವು ಎಕ್ಸ್ಪೀರಿಯನ್ಸ್ ಹೇಗಿತ್ತಂತ ಕೇಳಿದರೆ ನನಗೆ ಮಾತಿನಲ್ಲಿ ವರ್ಣಿಸಲಿಕ್ಕೆ ಆಗಲಿಕ್ಕಿಲ್ಲ. ಆದರೆ ಒಂದಂತೂ ಸತ್ಯ, ಈ ನೆನಪು ನನ್ನ ಶಾಶ್ವತವಾಗಿ ನನ್ನ ಮನಸ್ಸಿನಲ್ಲಿರ್ತದೆ. ಮತ್ತು ಹೋಗುವ ಮುಂಚೆ ನಿಮಗೊಂದು ವಿಷಯವನ್ನು ಹೇಳುತ್ತೇನೆ.
ಇಷ್ಟು ಒಳ್ಳೆ ಶರಾವತಿ ನದಿ ಪ್ರಕೃತಿ ಎಲ್ಲ ಉಂಟು. ಇದನ್ನು ಜನರು ತನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸಿ ಅದನ್ನು ಕೆಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದಕ್ಕಾಗಿ ಉದಾಹರಣೆ ಈಗಷ್ಟೇ ಆಗುತ್ತಿರುವ ಶರಾವತಿ ಕೇಸ್ ಸಂಬಂಧಿತ ಆಗ್ಬೋದು. ಈ ಕೇಸ್ ಜನರ ಪರವಾಗಲಿ ಎಂದು ದೇವರ ಪ್ರಾರ್ಥಿಸುತ್ತೇನೆ. ಎಂದಿನಂತೆ ನಮ್ಮ ಶರಾವತಿ ಹಚ್ಚು ಹಸಿರಾಗಲಿ. ಮತ್ತು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿ ತನಕ ಖುಷಿಯಾಗಿರಿ.